ಹಾಯ್ ದಿಸ್ ಇಸ್ ವೀರೇಶ್ ವೆಲ್ನೆಸ್ ಕೋಚ್. ಇವತ್ತು ಟಾಪ್ 5 ಇನ್ಫ್ಲಮೇಷನ್ ಫುಡ್ಸ್ ಏನೋ ನೋಡೋಣ. 1 ಮೈದಾ ಆ್ಯಂಡ್ 2 ರಿಫೈನ್ಡ್ ಆ್ಯಂಡ್ ಪ್ರೊಸೆಸ್ಡ್ ಮೀಟ್. 3 ಫಾಸ್ಟ್ ಫುಡ್. 4 ರಿಫೈನ್ಡ್ ಶುಗರ್ಸ್ ಆ್ಯಂಡ್ ಸ್ವೀಟ್‌ನರ್ಸ್. 5 ಸೋಡಾ ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್. ಮೈದಾ ಅನ್ನೋದು ಮೋಸ್ಟ್ ರಿಫೈನ್ಡ್ ಹೈಲಿ ಪ್ರೊಸೆಸ್ಡ್ ಫುಡ್. ಮೈದಾನಾಗೆ ನ್ಯೂಟ್ರಿಯೆಂಟ್ಸ್ ಅನ್ನೋದು ಜೀರೋ ಇರ್ತದೆ. ಆ್ಯಂಡ್ ಈ ಮೈದಾ ತಗೊಂಡ ಮೇಲೆ ಬಾಡಿ ಇನ್ಫ್ಲಮೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ರೆಡ್ ಆ್ಯಂಡ್ ಪ್ರೊಸೆಸ್ಡ್ ಮೀಟ್ ತಗೊಂಡ್ರೆ ನಮ್ಮ ಬಾಡಿನಾಗ ಹೈ ಕೊಲೆಸ್ಟ್ರಾಲ್, ಯೂರಿಕ್ ಆಸಿಡ್, ಲಿವರ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇದರ ವల్ల ಜಾಯಿಂಟ್ ಪೇನ್ಸ್ ಆ್ಯಂಡ್ ಮಸಲ್ ಪೇನ್ಸ್ ಬರೋ ಚಾನ್ಸ್ ಜಾಸ್ತಿ ಐತೆ. ಫಾಸ್ಟ್ ಫುಡ್ ಅನ್ನೋದು ನ್ಯೂಟ್ರಿಯೆಂಟ್ ಜೀರೋ ಫುಡ್. ಈ ಫುಡ್ನಾಗೆ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಹೈಲಿ ಕೆಮಿಕಲ್ಸ್, ಕ್ಯಾನ್ಸರ್ ಕಾಸಿಂಗ್ ಇಂಗ್ರೀಡಿಯೆಂಟ್ಸ್ ಅನ್ನೋದು ಜಾಸ್ತಿ ಇರ್ತವೆ. ಈ ಫುಡ್ ತಗೊಂಡ್ರೆ ಕ್ಯಾನ್ಸರ್ ಬರೋ ಚಾನ್ಸ್ ಕೂಡ ಜಾಸ್ತಿ ಐತೆ. ರಿಫೈನ್ಡ್ ಶುಗರ್ಸ್ ಅನ್ನೋದು ಸ್ವೀಟ್ ಅಪಲ್ ಕಾಣಿಸಿದ ಸ್ವೀಟ್ ಪಾಯ್ಸನ್. ಇದು ಜಾಸ್ತಿ ತಗೊಂಡ್ರೆ ಥೈರಾಯ್ಡ್, PCOD ಆ್ಯಂಡ್ ಡಯಾಬಿಟಿಕ್ ಬರೋ ಚಾನ್ಸ್ ಜಾಸ್ತಿ ಐತೆ. ಸೋಡಾ ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್. ಇದು ನೋಡೋಕ್ಕೆ ಸಾಫ್ಟ್ ಡ್ರಿಂಕ್ ಆಗಲಿ, ಇದರಾಗ ಹೈಲಿ ಶುಗರ್ಸ್, ಹೈಲಿ ಕೆಮಿಕಲ್ಸ್ ಇರ್ತವೆ. ಇದರ ವల్ల ಡೈಜೆಸ್ಟಿವ್ ಎಂಜೈಮ್ ಡ್ಯಾಮೇಜ್ ಆಗಿ ಗ್ಯಾಸ್ಟ್ರಿಕ್, ಬ್ಲೋಟಿಂಗ್ ಆ್ಯಂಡ್ ಕಾನ್ಸ್ಟಿಪೇಷನ್ ಇಶ್ಯೂ ಬರೋ ಚಾನ್ಸ್ ಜಾಸ್ತಿ ಐತೆ. ಸೊ ಈ 5 ಫುಡ್ಸ್‌ನ ನೀವು ಎಷ್ಟುವರೆಗೆ ಕಂಟ್ರೋಲ್ ಮಾಡಿ ತಗೊಂಡ್ರೆ ಅಷ್ಟು ಒಳ್ಳೆಯದು. ಈ ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್‌ಗೆ ಶೇರ್ ಮಾಡಿರಿ. ನನ್ನ ಪೇಜ್‌ನ ಫಾಲೋ ಆಗಿರಿ. ಥ್ಯಾಂಕ್ ಯು.